ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿಯವರಿಗೆ ಆತ್ಮ ಪ್ರಣಾಮಗಳು. ಮತ್ತು ಈ ದಿನದ ಸತ್ಸಂಗವನ್ನು ಝೂಮ್ ಮತ್ತು ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಸೊ ಈ ದಿನ ಆತ್ಮದ ವಿಕಾಸ ಅನ್ನುವ ಬಗ್ಗೆ ಪತ್ರಿಜಿ ಗುರುಗಳು ತಿಳಿಸಿಕೊಟ್ಟಿರುವ ವಿಷಯವನ್ನು ನಮ್ಮ ಮಧ್ಯೆ ಹಂಚಿಕೊಳ್ಳಲು ಬಯಸುತ್ತೇನೆ. ಈಗಾಗಲೇ ಈ ಆತ್ಮದ ವಿಷಯವಾಗಿ ಹಲವಾರು ದಿನಗಳಿಂದ ನಾವು ಬೇರೆ ಬೇರೆ ಮಾಸ್ಟರ್ಸ್ಗಳಿಂದ ಅದ್ಭುತವಾದ ವಿಷಯಗಳನ್ನು ತಿಳಿದುಕೊಳ್ತಾ ಬರ್ತಿದ್ದೀವಿ. ನಿನ್ನೆ ಸಹ ಮತ್ತು ಮೊನ್ನೆ ರಾತ್ರಿ ಚನ್ನಬಸವ ಸರ್ ನೋ ಟ್ರಾಜಿಡಿ ಅನ್ನೋದ್ರ ಬಗ್ಗೆ ಅದ್ಭುತವಾಗಿ ವಿವರಿಸಿದರು. ಅದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇವತ್ತಿನ ಈ ವಿಷಯ ತುಂಬಾ ಉಪಯುಕ್ತ ಆಗುತ್ತೆ. ಸೊ ಆತ್ಮದ ವಿಕಾಸದ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಸಾಮಾನ್ಯವಾಗಿ ನಮ್ಗೆ ಆತ್ಮದ ಬಗ್ಗೆ ತಿಳಿದಿರೋದು ಕಡಿಮೆ, ಅನುಭವನೂ ಇನ್ನೂ ಕಡಿಮೆ. ಕೇವಲ ಮನಸ್ಸು, ದೇಹ, ಬುದ್ಧಿ ಅಷ್ಟೇ, ಅದ್ರ ಬಗ್ಗೆ ಮಾತ್ರ ನಾವು ಬಹಳ ವಿಚಾರ ತಿಳ್ಕೊಂಡಿರ್ತೀವಿ, ಅನುಭವ ಪಡ್ಕೊಂಡಿರ್ತೀವಿ. ಆತ್ಮದ ಬಗ್ಗೆ ಧ್ಯಾನ ಮಾಡ್ತಾ ಮಾಡ್ತಾ ಹೆಚ್ಚು ನಾವು ತಿಳ್ಕೊಳ್ಳೋದಕ್ಕಿಂತ ಅನುಭವ ಪೂರ್ವಕವಾಗಿ ನಾವು ಅಳವಡಿಸ್ಕೊಂಡು ಅನುಭವಿಸಿದ್ರೆ ಮಾತ್ರ ತಿಳಿಯುತ್ತೆ. ಸೊ ಈ ಹಂತದಲ್ಲಿ ಪತ್ರಿಜಿಯವರು ಹೇಳಿರೋದು ನಮಗೆ ತುಂಬಾ ಅದ್ಭುತವಾಗಿ ಸಹಾಯಕ ಆಗುತ್ತೆ, ತುಂಬಾ ಆಳವಾಗಿ ಅರ್ಥ ಆಗುತ್ತೆ. ಆತ್ಮದ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಪ್ರತಿಯೊಂದು ಆತ್ಮ ನಿರಂತರವಾಗಿ ಬೆಳವಣಿಗೆ ಅಥವಾ ವಿಕಾಸ ಹೊಂದುತ್ತಿರುತ್ತದೆ. ಅಂದ್ರೆ ಪ್ರೋಗ್ರೆಸ್ ಅಂತ ಇಂಗ್ಲಿಷ್ ಅಲ್ಲಿ ಉಪಯೋಗಿಸೋದು ಪದ. ಪ್ರೋಗ್ರೆಸ್ ಅಂದ್ರೆ ಬೆಳವಣಿಗೆ ಅಥವಾ ವಿಕಾಸ, ಅಭಿವೃದ್ಧಿ, ಹೀಗೆ ಬೇರೆ ಬೇರೆ ಅರ್ಥಗಳನ್ನ ಕೊಡ್ಬೋದು. ಹೀಗೆ ಈ ಆತ್ಮ ಏನ್ ಮಾಡುತ್ತೆ, ಬೆಳೀತಾ ಬೆಳೀತಾ ಹೆಚ್ಚಿನ ಜ್ಞಾನವನ್ನು, ಅನುಭವವನ್ನು ಪಡಿತಾ ಹೋಗ್ತಾ ಇರುತ್ತೆ. ಈ ಆತ್ಮ ಅನ್ನೋದು ಪ್ರತಿಯೊಂದು ಜೀವಿತ ಅವಧಿಯಲ್ಲಿ ಮತ್ತು ಜೀವನ ರಹಿತ ಸ್ಥಿತಿಯಲ್ಲಿ, ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಆತ್ಮ ಜನ್ಮ ತಗೊಳ್ತಾನೆ ಇರುತ್ತೆ, ಶರೀರ ಧಾರಣೆ, ಮತ್ತೆ ಆ ಶರೀರದ ಆಯಸ್ಸು ಮುಗಿದ ನಂತರ ಮತ್ತೆ ಇನ್ನೊಮ್ಮೆ ಪ್ರತಿ ಜನ್ಮ ತಗೊಳ್ತಾನೆ ಇರುತ್ತೆ. ಎಲ್ಲಿವರೆಗೆ ಅಂದ್ರೆ, ಅಂತಿಮವಾಗಿ ಆತ್ಮದ ಉನ್ನತ ವಿಕಾಸ ಹೊಂದಿ ಪೂರ್ಣಾತ್ಮ ಮತ್ತು ಪರಮಾತ್ಮನ ಸ್ಥಿತಿ ತಲುಪೋರಿಗೆ, ಮತ್ತೆ ಬುದ್ಧತ್ವ ತಲುಪೋರಿಗೆ ಇದು ಸಾಕ್ತಾನೆ ಇರುತ್ತೆ. ಸೊ ಅದು ಪುನರಪಿ ಜನನಂ ಪುನರಪಿ ಮರಣಂ, ಇದ್ರ ಬಗ್ಗೆ ಶಂಕರಾಚಾರ್ಯರು ಕೂಡ ಹೇಳಿದ್ದಾರೆ ನಮ್ಗೆ. ಇಲ್ಲಿ ಏನ್ ಹೇಳ್ತಾರೆ, ಈ ಪ್ರತಿಯೊಂದು ಜೀವಿತ ಅವಧಿ ಅಂದ್ರೆ ಈಗ ಈ ರೀತಿ ನಾವು ಜನನ ಮರಣದ ಚಕ್ರದಲ್ಲಿ ಬರ್ತಾ ಹೋಗ್ತಾ ಇರ್ತೀವಲ್ಲ, ಆ ಸಮಯದಲ್ಲಿ ಆತ್ಮ ಬೆಳವಣಿಗೆ ಹೊಂದುತ್ತಾ ಇರುತ್ತೆ. ಒಂದು ವೇಳೆ ಶರೀರ ಬಿಟ್ಟ ನಂತರ ಮತ್ತೆ ಇನ್ನೊಂದು ಜನ್ಮ ತಗೊಳ್ಬೇಕಾದ್ರೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಆ ಸಮಯದಲ್ಲಿ ಜೀವನ ರಹಿತ ಸ್ಥಿತಿಯಲ್ಲಿ ಇರುತ್ತಲ್ವಾ ಆತ್ಮ, ಆಗ್ಲೂ ಅದು ಅಭಿವೃದ್ಧಿ ಹೊಂದುತ್ತಾ ಇರುತ್ತೆ. ಮತ್ತೆ ಆತ್ಮ ಕೇವಲ ಈ ಭೂಮಿ ಮೇಲೆ ಅಷ್ಟೇ ಅಲ್ಲದೆ ಆಸ್ಟ್ರಲ್ ವರ್ಲ್ಡ್ ಅಲ್ಲಿ ಇರುತ್ತೆ, ಕಾಜಲ್ ವರ್ಲ್ಡ್ ಅಲ್ಲಿ ಇರುತ್ತೆ, ಅಂದ್ರೆ ಸೂಕ್ಷ್ಮ ಶರೀರ, ಕಾರಣ ಶರೀರ, ಅನಂತರ ಈ ಭೌತಿಕ ಶರೀರ. ಸೊ ಈ ಎಲ್ಲ ರೂಪಗಳಲ್ಲಿ ಅದು ಆತ್ಮ ಅನುಭವ ಪಡೀತಾನೆ ಇರುತ್ತೆ, ಅದು ನಿಲ್ಲೋದೇ ಇಲ್ಲ. ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರಾಸೆಸ್, ನಿರಂತರ ಬೆಳವಣಿಗೆ ಅಂತ ಹೇಳ್ತಾರೆ. ಅದು ಗ್ರಾಜುಯೇಷನ್ ಪಡೆದುಕೊಳ್ತಾ ಹೋಗುತ್ತೆ. ಗ್ರಾಜುಯೇಷನ್ ಅಂದ್ರೆ ಹೆಚ್ಚಿನ ಉನ್ನತ ಸ್ಥಿತಿ. ಈಗ ವಿದ್ಯಾಭ್ಯಾಸದಲ್ಲಿ ನಾವು LKG ಇಂದ ಗ್ರಾಜುಯೇಷನ್ ವರೆಗೆ ಹೇಗೆ ನಾವು ಡೆವಲಪ್ ಆಗ್ತೀವಿ, ಹಾಗೆ ಇದು ಆತ್ಮನು ತನ್ನ ಬಾಲ್ಯಾವಸ್ಥೆಯಿಂದ, ಅದು ಕೂಡ ಹೇಳಿದ್ದಾರೆ, ಆತ್ಮದ ವಿವಿಧ ಅವಸ್ಥೆಗಳು ಅಂತ ನಾವು ಕೇಳಿದ್ವಿ. ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ, ತಾರುಣ್ಯಾವಸ್ಥೆ, ವೃದ್ಧಾಪ್ಯ, ಹೀಗೆ. ಸೊ ಇದು ವಿವಿಧ ಹಂತಗಳು ಇದೆಯಲ್ಲ, ಹಾಗೆ ಆತ್ಮ ಕೆಳಗಿನಿಂದ ಮೇಲವರೆಗೆ ಉನ್ನತ ಹಂತಕ್ಕೆ ಬೆಳವಣಿಗೆ ಹೊಂದುತ್ತಲೇ ಇರ್ತದೆ. ಈಗ ನಾವು ಒಂದು ಎಕ್ಸಾಮ್ ಅಲ್ಲಿ
ಫೇಲ್ ಆದಾಗ್ಲೂ ಒಂದು ಅನುಭವ ಅಥವಾ ಏನೋ ಒಂದು ಕಲಿತೀವಿ. ಪಾಸ್ ಆದ್ರೂ ಸಹ ಒಂದು ಅನುಭವವನ್ನು ಪಡೆಯುತ್ತೇವೆ. ಅದರಿಂದ ಇಲ್ಲಿ ಫೇಲ್ ಅಥವಾ ಪಾಸ್ ಅನ್ನೋದು ಮುಖ್ಯ ಆಗೋದಿಲ್ಲ, ಅದರಿಂದ ಕೂಡ ಏನೋ ಒಂದು ನಾವು ಕಲ್ತಿರ್ತೀವಿ. ಹಾಗಂದ ತಕ್ಷಣ ಫೇಲ್ ಆದ ತಕ್ಷಣ ಏನು ಕಲ್ತಿಲ್ಲ ಅಂತಲ್ಲ. ಎಷ್ಟೋ ಸಲ ನಾವು ಅನ್ಕೊಂಡಿದೀವಿ ಫೇಲ್ ಆದಾಗ ಅದರಿಂದನೇ ನಾವು ಹೆಚ್ಚಿಗೆ ಕಲ್ತಿರ್ತೀವಿ. ಫೇಲ್ಯೂರ್ ಇಸ್ ದ ಸಕ್ಸಸ್ ಸ್ಟೋನ್, ಸೋಲೆ ಗೆಲುವಿನ ಮೆಟ್ಟಿಲು ಅಂತ. ಹಾಗಾಗಿ ಸೋಲು ಅಂತ ಕೂಡ ನಾವು ಉಪೇಕ್ಷೆ ಪಡುವಂಗಿಲ್ಲ. ಅದು ಕೂಡ ಆತ್ಮದ ಉನ್ನತಿಗೆ ಒಂದು ಅಗತ್ಯವಾಗಿರುತ್ತೆ. ಇದರಲ್ಲಿ ಒಂದು ಮಂಕುತಿಮ್ಮನ ಕಗ್ಗ ಡಿ ವಿ ಜಿಯವರು ಹೇಳಿರೋದು ಒಂದು ನಾನು ಶ್ಲೋಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರಲ್ಲಿ ಏನಂದ್ರೆ, ಒಂದು ಇಬ್ಬರು ಜಟ್ಟಿಗಳಂದ್ರೆ ಮಲ್ಲ ಯುದ್ಧ. ಹಿಂದಿನ ಕಾಲದಲ್ಲೆಲ್ಲ ಅರಮನೆ ಜಟ್ಟಿ ಕಾಳಗ ಅಂತ ಇದೆ, ಈಗಲೂ ನಡೆಯುತ್ತೆ ಮೈಸೂರು ದಸರಾದಲ್ಲಿ. ಅವರು ಪೋಷಿಸ್ಕೊಂಡು ಬಂದಿದ್ರು ಮಹಾರಾಜರು. ಈಗ ತುಂಬಾ ಕಡಿಮೆ ಆಗಿದೆ. ಈ ಗರಡಿ ಮನೆ ಅಂತ ಇರುತ್ತೆ, ಈಗೆಲ್ಲೋ ಒಂದೊಂದಿದೆ ಅಪರೂಪಕ್ಕೆ. ಆ ಇಬ್ರು ಜಟ್ಟಿಗಳು ಸೋತವನನ್ನ ನಾವು ಮುದ್ರಿಸಂಗಿಲ್ಲ. ಯಾಕೆಂದ್ರೆ ಜಟ್ಟಿ ಕಾಳಗದಿ ಸೋತನೆಂದು ಹೀಯಾಳಿಸುವೆಯ ನೀ, ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ. ಸೋತಿದ್ದಾನೆ ಅಂದ ತಕ್ಷಣ ಅವನು ವೀಕ್ ಆಗಿದ್ದಾನೆ ಅಥವಾ ದುರ್ಬಲ ಅಂತಲ್ಲ, ಅವನ ಮೈಕಟ್ಟು ಕಬ್ಬಿಣ ತರ ಇರುತ್ತೆ. ಅಂದ್ರೆ ಸೋತಿರ್ಬೋದು, ಆದ್ರೆ ಕಾಳಗದಲ್ಲಿ ಸೋತಿರ್ಬೋದು, ಆದ್ರೆ ಅವನು ಕಬ್ಬಿಣ ಮೈಕಟ್ಟು. ಯಾಕೆಂದ್ರೆ ಅವನು ಗೆಲ್ಲಬೇಕಂತ ಅವನು ಸಹ ಮಾಡಿರ್ತಾನೆ, ಅಭ್ಯಾಸ ಮಾಡಿ ಮೈಕಟ್ಟು ಬೆಳೆಸ್ಕೊಂಡಿರ್ತಾನೆ. ಹಾಗೆ ಆತ್ಮ ಕೂಡ ಸೋಲಲ್ಲಿ ಗೆಲುವಲ್ಲಿ ಎರಡರಲ್ಲೂ ಅದು ಅನುಭವ ಪಡ್ತಾ ಇರುತ್ತೆ. ಈಗ ಇನ್ನ ಬೇರೆ ವ್ಯಕ್ತಿಗಳ ಬಗ್ಗೆ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಈಗ ತಾನು ಹಿಟ್ಲರ್ ಆದ್ಮೇಲೆ ಬೆಳವಣಿಗೆ ಹೊಂದಿದಂತೆ. ಅದೇ ರೀತಿ ಬುದ್ಧ ಆದ ನಂತರ ಬೆಳವಣಿಗೆ ಹೊಂದಿದ. ವೀರಪ್ಪನಾದ ನಂತರ ಬೆಳವಣಿಗೆ ಹೊಂದಿದ. ಇದು ನಮ್ಗೆ ಆಶ್ಚರ್ಯ ಆಗ್ಬೋದು. ನಾವು ಕೇವಲ ಬುದ್ಧತ್ವ ಅಥವಾ ಉನ್ನತ ಮಾಸ್ಟರ್ಸ್ಗಳು, ಆಧ್ಯಾತ್ಮಿಕ ಗುರುಗಳು, ಒಳ್ಳೊಳ್ಳೆ ವ್ಯಕ್ತಿಗಳ ಬಗ್ಗೆ ಮಾತ್ರ ಹೇಳ್ಕೊಡ್ತಾ ಇರ್ತೀವಿ. ಆದ್ರೆ ಈ ತರ ಈ ನಮ್ಮ ಇತಿಹಾಸದಲ್ಲಿ ಹಿಟ್ಲರು, ವೀರಪ್ಪನ್ ಈ ತರ ದುಷ್ಟ ವ್ಯಕ್ತಿಗಳ ಬಗ್ಗೆ ಯಾಕೆ ನಾವು ಹೇಳ್ತಾ ಇದೀವಿ? ಅದೇ ರಾವಣನೇ ಆಗ್ಬೋದು. ಆದ್ರೆ ಅವರು ಕೂಡ ಆ ವ್ಯಕ್ತಿತ್ವ ಪಡೆದ ನಂತರ ಏನೋ ಒಂದು ಆಗಿದ್ದಾರೆ, ಏನೋ ಒಂದು ಮಾಡಿದ್ದಾರೆ. ಅವರು ಏನೋ ಒಂದು ಕೆಲಸ ಒಳ್ಳೆದೇ ಕೆಟ್ಟದೋ ಮಾಡಿದ್ದಾರೆ. ಸೊ ಅದು ಒಂದು ಆತ್ಮಕ್ಕೆ ಬೆಳವಣಿಗೆನೆ. ಸೊ ಆದ್ರಿಂದ ಇಲ್ಲಿ ನಾವು ಬಹಳ ಅದ್ಭುತವಾಗಿ ತಿಳ್ಕೊಳ್ಬೇಕಾಗಿದ್ದ ವಿಷಯ. ಹೀಗೆ ವಿವೇಕಾನಂದರು ಕೂಡ ಅವರು ಅವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಡೀ ದೇಶಾದ್ಯಂತ ಸಂಚಾರ ಮಾಡುವಾಗ ಯುವಕರನ್ನ ಆಧ್ಯಾತ್ಮಿಕವಾಗಿ ಮತ್ತೆ ಅವರು ಒಂದು ರಾಷ್ಟ್ರಭಕ್ತಿ ಎಲ್ಲ ಬಡಿದೆಬ್ಬಿಸ್ಬೇಕು ಅಂತ ಅಲ್ಲಿ ಏನಾಗುತ್ತೆ, ಯುವಕರು ಸುಮ್ಮನೆ ಅವರು ಯುವಕ ಶಕ್ತಿನ ಅನಗತ್ಯವಾಗಿ ವ್ಯರ್ಥವಾಗಿ ಉಪಯೋಗಿಸ್ಕೊಳ್ತಾರೆ, ಫೋನ್ ಮಾಡ್ತಿರ್ತಾರೆ, ಮತ್ತೆ ಯಾವುದೇ ಒಂದು ಕೆಲಸ ಮಾಡದೆ ಸೋಮಾರಿಗಳಾಗಿ ಕಾಲ ಕಳೀತಿರ್ತಾರೆ. ಅವಾಗ ಅವರು ಕೂಡ ಒಂದು ಕರೆ ಕೊಡ್ತಾರೆ, ಒಬ್ಬ ದುಷ್ಟನಲ್ಲೂ ಇರುವ ಧೈರ್ಯವನ್ನು ನಾನು ಮೆಚ್ಚುತ್ತೇನೆ ಅಂತ. ಅಂದ್ರೆ ಧೈರ್ಯ ಅನ್ನೋದು ಬೇಕು ಮೊದಲು. ಅವನು ಏನೋ ಒಂದು ಮಾಡಿರ್ತಾನೆ, ಕೆಟ್ಟದ್ದು ಒಳ್ಳೇದು ಕೆಟ್ಟದ್ದು ಮಾಡಿದ್ರು ಆನಂತರ ಆದ್ರೂ ಅವನು ಆತ್ಮದ ಉನ್ನತಿಯನ್ನು ಪಡ್ಕೊಳ್ತಾನೆ, ಅರಿವು ಆಗುತ್ತೆ, ಮುಂದಕ್ಕೆ ಹೋಗ್ತಾ ಇರ್ತಾರೆ. ಹಾಗಾಗಿ ಧೈರ್ಯ ಇರಬೇಕು, ಸಾಹಸ ಇರಬೇಕು, ಏನಾದ್ರೂ ಮುನ್ನುಗ್ತಾ ಇರ್ಬೇಕು, ಮಾಡ್ತಾ ಇರ್ಬೇಕು. ಹಂಗಂತೇಳಿ ಕೆಟ್ಟದ್ದು ಮಾಡೋಂಥ ಅವ್ರ ಉದ್ದೇಶ ಅಲ್ಲ, ಒಂದು ಉದಾಹರಣೆ ಕೊಡೋದು. ಅಂದ್ರೆ ಧೈರ್ಯ ಇರ್ಬೇಕು ಎಲ್ಲರಲ್ಲೂ ಅಂತ. ಹಾಗೆ ಏನ್ ಹೇಳ್ತಾರೆ, ಇಡೀ ಬ್ರಹ್ಮಾಂಡನೇ ಬೆಳವಣಿಗೆ ಹೊಂದುತ್ತಾ ಇರುತ್ತದೆ. ಕೇವಲ ಮಾನವರಷ್ಟೇ ಇಲ್ಲ, ಓಲ್ ಯೂನಿವರ್ಸ್, ಬ್ರಹ್ಮಾಂಡ, ಪ್ರತಿಯೊಂದು ಕಣ ಇಡೀ ಬ್ರಹ್ಮಾಂಡದ ಸಮಸ್ತ ಬ್ರಹ್ಮಾಂಡವೇ ಈ ರೀತಿ ಬೆಳವಣಿಗೆ ಹೊಂದುತ್ತಾ ಇರುತ್ತದೆ ಈ ಆತ್ಮದ ಆಯಾಮದಲ್ಲಿ. ಪ್ರತಿಯೊಂದು ಸಸ್ಯ ಜಗತ್ತು, ಪ್ರಾಣಿ ಜಗತ್ತು ಮತ್ತು ಮಾನವ ಜಗತ್ತು ಈ ರೀತಿ ನಿರಂತರವಾಗಿ ಬೆಳವಣಿಗೆ ಹೊಂದುತ್ತಲೇ ಇರುತ್ತದೆ. ಈಗ ಇನ್ನೊಂದು ಬಹಳ ಒಂದು ಘಟನೆ ಬಗ್ಗೆ ಆಸಕ್ತಿಕರವಾಗಿರೋದೊಂದು ಹೇಳ್ತಾರೆ ಪತ್ರಿಜಿಯವರು. ಈ ಒಂದು ಬಾರಿ ಹಾಸ್ಟೆಲ್ ಮಾಸ್ಟರ್ಸ್ಗಳೆಲ್ಲ ಸೇರಿ ಈ ಪರಶಿವನನ್ನ ನೋಡ್ಬೇಕು ಅಂತ ಅನ್ಸುತ್ತಂತೆ, ಡಿಸೈಡ್ ಮಾಡ್ತಾರಂತೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಆಸ್ಟ್ರಲ್ ಬಾಡಿ ಶರೀರದಲ್ಲಿ ಅಂದ್ರೆ ಸೂಕ್ಷ್ಮ ಶರೀರದಲ್ಲಿ, ಅಂದ್ರೆ ಈ ಭೂಲೋಕ ಬಿಟ್ಟು ಮೇಲೆ ಉನ್ನತ ಲೋಕದಲ್ಲಿ ಇರುವ ಸೂಕ್ಷ್ಮ ಲೋಕದಲ್ಲಿರುವ ಮಾಸ್ಟರ್ಸ್ಗಳು ಎಲ್ಲರೂ ಸೇರಿ ಧ್ಯಾನ ಮಾಡ್ತಾರಂತೆ. ಆಗ ಏನ್ ಮಾಡ್ತಾರೆ, ಅವರು ಸೂಕ್ಷ್ಮ ಶರೀರ ಬಿಟ್ಟು ಕಾಜಲ್ ಬಾಡಿ, ನಂತರ ಸುಪ್ರ ಕಾಜಲ್ ಬಾಡಿ ಅಂದ್ರೆ ಕಾರಣ ಶರೀರ ಮತ್ತು ಮಹಾಕಾರಣ ಶರೀರಕ್ಕೆ ಹಾಗೆ ಬದಲಾವಣೆ ಆಗ್ತಾ ಹೋಗಿ ಅಲ್ಲಿ ಸುಪ್ರ ಕಾಜಲ್ ವರ್ಲ್ಡ್ ಮಹಾಕಾರಣ ಶರೀರದಲ್ಲಿದ್ದಾಗ
ಧ್ಯಾನದಲ್ಲಿದ್ದಾಗ ಎಲ್ಲೋ ಒಂದ್ ಕಡೆ ಶಿವ ಕಾಣಿಸ್ತಾನಂತೆ. ಸರಿ, ಇವರೆಲ್ಲ ಹೋಗಿ ಶಿವನ ಹತ್ರ ಹೋದಾಗ ಆ ಶಿವ ಕೂಡ ಧ್ಯಾನ ಸ್ಥಿತಿಯಲ್ಲಿ ಇರ್ತಾನಂತೆ. ಇವ್ರು ಹೋದಾಗ ಧ್ಯಾನ ಮಗ್ನನಾಗಿರ್ತಾರೆ, ಬಹಳ ಧ್ಯಾನ ಕೂತಿರ್ತಾರೆ. ಸರಿ, ಇವರು ಧ್ಯಾನದಲ್ಲಿದ್ದಾಗ ಎಬ್ಸದ್ ಬೇಡ ಅಂತ ಇವರು ಎಲ್ಲರೂ ಕೂತ್ಕೊಳ್ಬಿಡ್ತಾರೆ ಅವ್ನ ಜೊತೆನೇ ಧ್ಯಾನ, ಶಿವನ ಜೊತೆ. ಆಗ ಸಾಕಷ್ಟು ಸಮಯ ಆಗತ್ತೆ. ಎಷ್ಟೋ ಸಮಯದ ನಂತರ ಧ್ಯಾನದಿಂದ ಶಿವ ಎಚ್ಚೆತ್ತು ನೋಡಿದ್ರೆ ಸುತ್ತಲೂ ಇವರೆಲ್ಲ ಬಂದು ಮಾಸ್ಟರ್ಸ್ ಕೂತಿರ್ತಾರೆ. ಅವ್ರಿಗೆ ಆ ಶಿವನಿಗೆ ಕೇಳ್ತಾರೆ, ಏನು ಸಮಾಚಾರ, ಯಾಕೆ ಬಂದಿದ್ದೀರಾ, ಯಾಕೆ ಎಲ್ಲ ಬಂದು ಇಲ್ಲಿದ್ದೀರಾ ನನ್ನ ಹತ್ರ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಡೀ ಬ್ರಹ್ಮಾಂಡದಲ್ಲೇ ಅತ್ಯಂತ ಅಭಿವೃದ್ಧಿ ಉನ್ನತವಾದ ಒಬ್ಬ ಶ್ರೇಷ್ಠ ಮಾಸ್ಟರ್ ಅಂದ್ರೆ ಪರಮಶಿವ ನೀವೇ ಅಂತ ಅನ್ಕೊಂಡು ನಾವು ನಿಮ್ಮ ದರ್ಶನ ಮಾಡಕ್ಕೆ ಬಂದಿದೀವಿ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ನೀವು ಕೂಡ ಧ್ಯಾನ ಮಾಡ್ತಾ ಇದ್ದೀರಾ, ಯಾಕೆ, ನಿಮ್ಗೆ ಧ್ಯಾನದ ಅವಶ್ಯಕತೆ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ ಪರಮಶಿವನಿಗೆ. ಆಗ ಪರಮಶಿವನ ಹೇಳ್ತಾರಂತೆ, ನೋಡಿ, ನಾನು ಕೂಡ ಧ್ಯಾನ ಮಾಡ್ಲೇಬೇಕು, ನನಗೂ ಕೂಡ ಮೇಲೆ ಒಬ್ಬ ಬಾಸ್ ಇದ್ದಾರೆ, ನನಗಿಂತ ಒಬ್ಬ ಉನ್ನತವಾದ ವ್ಯಕ್ತಿ ಇದ್ದಾರೆ ಅಂತ ಅವ್ರು ಹೇಳ್ತಾರಂತೆ. ಅವರು ನನ್ನನ್ನು ಗಮನಿಸ್ತಾ ಇರ್ತಾರೆ, ಅದಕ್ಕೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಹೇಳೋದು. ಅಂದ್ರೆ ಈ ಪತ್ರಿಜಿಯವರು ಹೇಳೋದು, ಪರಮಶಿವನು ಕೂಡ ಬೆಳವಣಿಗೆ ಹೊಂದ್ತಾ ಇದ್ದಾನೆ, ಅವರು ಅಭಿವೃದ್ಧಿ ಹೊಂದ್ತಾ ಇದ್ದಾರೆ ಅಂತ. ಆ ರೀತಿ ಪರಮೇಶ್ವರ ಹೇಳ್ಬಿಟ್ಟು ಅವ್ರಿಗೆಲ್ಲ, ಆಯ್ತು, ನಂದು ಸಂಗತಿ ಹಂಗಿರ್ಲಿ, ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ, ಈಗ ನಿಮ್ದೇ ಸಂಗತಿ ಏನ್ ಹೇಳಿ, ಹೇಗೆ ಬಂದಿದ್ದೀರಿ ನೀವು ಅಂತ ಅವ್ರನ್ನ ಕೇಳ್ತಾರಂತೆ. ಆಗ ಅವರು ಮತ್ತೇನು ಮಾತಾಡದೆ ಎಲ್ಲ ಹೊರಟೋಗ್ತಾರೆ. ಧ್ಯಾನನೇ ಮಾಡ್ಬೇಕು ಪ್ರತಿಯೊಬ್ಬರು, ಯಾವುದೇ ಹಂತದಲ್ಲಿದ್ರು ಕೂಡ, ಮನುಷ್ಯನಿಂದ ಪರಮಶಿವನ ಹಂತದಲ್ಲಿ ಎಲ್ಲ ವಿವಿಧ ಹಂತಗಳಿರೋ ಪ್ರತಿಯೊಬ್ಬರು ಕೂಡ ಧ್ಯಾನ ಮಾಡ್ಲೇಬೇಕು ಅಂತ ಹೊರಟೋಗ್ತಾರೆ. ಅದಕ್ಕೆ ಪತ್ರಿಜಿಯವರು ಹೇಳೋದು, ಈ ವಿಷಯವನ್ನು ನಾವು ತಿಳ್ಕೊಳ್ಬೇಕು. ಯಾವಾಗ್ಲೂ ನಾವು ಸುಮ್ಮನೆ ಇದ್ರು ಸಹ, ಕೆಲಸ ಮಾಡದೇ ಇದ್ರು ಸಹ ಆತ್ಮ ಬೆಳವಣಿಗೆ ನಿಲ್ಲೋದಿಲ್ಲ, ಅದು ಒಂದು ಬೆಳವಣಿಗೆ ಹೊಂದುತ್ತಾನೆ ಇರ್ತದೆ. ಸೊ ಈ ವಿಷಯವನ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ಆಧ್ಯಾತ್ಮಿಕತೆ ಅರ್ಥ ಆಗುತ್ತದೆ, ಸ್ಪಿರಿಚುಯಾಲಿಟಿ ಅನ್ನೋದು ಅರ್ಥ ಆಗದೆ. ಈ ರೀತಿ ಆತ್ಮ ಬೆಳವಣಿಗೆ ಹೊಂದ್ತಾ ಇದೆ ಪ್ರತಿ ಹಂತದಲ್ಲಿ, ಪ್ರತಿ ಕ್ಷಣದಲ್ಲಿ ಅಂತ ನಾವು ತಿಳ್ಕೊಂಡ್ರೆ ಆಧ್ಯಾತ್ಮಿಕತೆ ನಮ್ಗೆ ಅರ್ಥ ಆಗುತ್ತೆ, ಇಲ್ಲದಿದ್ರೆ ಅರ್ಥ ಆಗೋದಿಲ್ಲ. ಈಗ ಇನ್ನೊಂದು ಉದಾಹರಣೆ ಏನ್ ಹೇಳ್ತಾರೆ, ಮನಸ್ಸು, ಈ ಶರೀರ ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವಲಂಬಿತ ಆಗಿರುತ್ತೆ. ಹೇಗೆಂದ್ರೆ ಮನಸ್ಸು ನಮ್ಗೆ ಯಾವಾಗ್ಲೂ ಆನಂದವಾಗಿ ಚೆನ್ನಾಗಿದ್ರೆ ಸಹಜವಾಗಿ ದೇಹ ಕೂಡ ಆರೋಗ್ಯವಾಗಿರುತ್ತೆ. ಮನಸ್ಸಿನಲ್ಲಿ ಚಿಂತೆ, ದುಃಖ, ನೋವು ಬಂದ್ರೆ ದೇಹದ ಮೇಲೆ ಪರಿಣಾಮ ಬರುತ್ತೆ, ಆಗ ದೇಹ ಕೂಡ ಅನಾರೋಗ್ಯಕ್ಕೊಳಗಾಗುತ್ತೆ. ಇದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಆದ್ರೆ ಮನಸ್ಸು ಆನಂದವಾಗಿರ್ಬೇಕಾದ್ರೆ ಏನು ಮಾಡ್ಬೇಕು? ಸೊ ಆಧ್ಯಾತ್ಮಿಕ ವಿಜ್ಞಾನ ಇರ್ಬೇಕು, ಸ್ಪಿರಿಚುವಲ್ ಸೈನ್ಸ್ ಇದ್ರೆ ಮಾತ್ರ ಮನಸ್ಸು ಆನಂದ ಆಗಿರಕ್ಕೆ ಸಾಧ್ಯ. ನೋಡಿ, ಇಲ್ಲಿ ಹೇಗೆ ಶರೀರ ತನ್ನ ಆರೋಗ್ಯಕ್ಕೆ ಮನಸ್ಸಿನ ಆನಂದದ ಮೇಲೆ ಡಿಪೆಂಡ್ ಆಗಿದೆಯೋ, ಅದೇ ರೀತಿ ಮನಸ್ಸಿನ ಆನಂದ ಈ ಆಧ್ಯಾತ್ಮಿಕ ವಿಜ್ಞಾನದ ಮೇಲೆ ಅವಲಂಬಿತ ಆಗಿದೆ, ಡಿಪೆಂಡ್ ಆಗಿದೆ. ಅದೇ ರೀತಿ ಆಧ್ಯಾತ್ಮಿಕ ವಿಜ್ಞಾನನು ಹೇಳುತ್ತೆ, ಸ್ಪಿರಿಚುವಲ್ ಸೈನ್ಸ್ ಏನಂದ್ರೆ, ನೀನು ಯಾವಾಗಲೂ ಬೆಳವಣಿಗೆ ಹೊಂದುತ್ತಿದ್ದೀಯಾ ಅಂತ ಹೇಳುತ್ತೆ. ಆದ್ದರಿಂದ ಆತ್ಮದ ಬೆಳವಣಿಗೆ ಬಗ್ಗೆ ಯಾವುದೇ ಚಿಂತೆ ಮಾಡಬಾರ್ದು. ನಾವು ಆತ್ಮದ ಬಗ್ಗೆ ಅನಾವಶ್ಯಕವಾಗಿ ಯೋಚನೆ ಮಾಡಬಾರ್ದು. ಅದ್ರ ಬೆಳವಣಿಗೆ ಬಗ್ಗೆ ಅದ್ರ ಪಾಡಿಗೆ ನಾವು ಬಿಡ್ಬೇಕು. ಅದು ತಿಳ್ಕೊಂಡಿರ್ಬೇಕು, ಏನು ಅದು ಸಹಜವಾಗಿ ನ್ಯಾಚುರಲ್ ಆಗಿ ಬೆಳೀತಾ ಇರುತ್ತೆ ಆತ್ಮ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಲ್ಲ. ಏನೇನ್ ಬರುತ್ತೆ, ಏನೇನ್ ಸ್ಥಿತಿ ಇರುತ್ತೆ, ಎಲ್ಲ ಸ್ಥಿತಿಯಿಂದ ಆನಂದ, ಅದು ಬೆಳವಣಿಗೆ, ವಿಕಾಸ ಅನ್ನೋದನ್ನ ಆ ಆತ್ಮ ಪಡೆದುಕೊಳ್ಳುತ್ತಾನೆ ಇರುತ್ತೆ. ಅದೇ ನಮ್ಗೆ ಅದು ಅನುಭವಕ್ಕೆ ಬಂದಿರಲ್ಲ, ತಿಳುವಳಿಕೆ ಬಂದಿರೋದಿಲ್ಲ. ಅದನ್ನ ಬಗ್ಗೆ ಗಮನ ಹರಿಸಿದರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ನಾವು ಬರೀ ಶರೀರ ಭಾವನೆ, ಮನಸ್ಸು, ಬುದ್ಧಿ ಭಾವನೆಯಲ್ಲಿದ್ರೆ ಈ ವಿಷಯ ತಿಳಿಯೋದಿಲ್ಲ. ಆತ್ಮ ಭಾವನೆಗೆ ಬಂದಾಗ, ಧ್ಯಾನ ಮಾಡಿದಾಗ ಈ ವಿಷಯ ನಮಗೆ ಅದ್ಭುತವಾಗಿ ತಿಳಿತಾ ಹೋಗುತ್ತೆ. ಆತ್ಮ ಶಾಶ್ವತ ಅಂತ ನಾವು ತಿಳ್ಕೊಂಡಿದೀವಿ. ಯಾವಾಗ್ಲೂ ಆತ್ಮ ನಿರಂತರವಾಗಿರುತ್ತೆ, ಅದಕ್ಕೆ ಹುಟ್ಟು ಸಾವಿಲ್ಲ, ಆತ್ಮ ಯಾವಾಗ್ಲೂ ಶಾಶ್ವತ. ಅದೇ ರೀತಿ ಆತ್ಮದ ಬೆಳವಣಿಗೆ ಕೂಡ ನಿರಂತರ, ಶಾಶ್ವತ, ಅದು ಯಾವಾಗ್ಲೂ ಇರುವಂತದ್ದೇ ಆತ್ಮದ ಬೆಳವಣಿಗೆ. ಆದ್ರೆ ಒಂದು ಏನಂದ್ರೆ,
ಆತ್ಮ ಬೆಳವಣಿಗೆ ಹೊಂದುತ್ತಾನೆ ಇರುತ್ತೆ. ನಾವು ಪ್ರಯತ್ನ ಮಾಡದೇ ಇರಲಿ, ಸುಮ್ಮನೆ ಇರ್ಲಿ ಬಿಡ್ಲಿ, ಏನೇ ಮಾಡ್ಲಿ ಬೆಳವಣಿಗೆ ಹೊಂದಿರುತ್ತೆ. ಆದರೆ ಒಂದು ವ್ಯತ್ಯಾಸ ಅಥವಾ ಬದಲಾವಣೆ ಏನಂದ್ರೆ, ನಾವು ಹೆಚ್ಚು ಧ್ಯಾನ ಮಾಡಿದರೆ, ಹೆಚ್ಚು ಹೆಚ್ಚು ಆಧ್ಯಾತ್ಮಿಕ ಪುಸ್ತಕಗಳು ಸ್ವಾಧ್ಯಾಯ ಮಾಡಿದರೆ, ಮತ್ತು ಹೆಚ್ಚು ಹೆಚ್ಚು ಆತ್ಮದ ಧ್ಯಾನಿಗಳ ಅನುಭವ ಕೇಳಿದ್ರೆ, ಸತ್ಸಂಗ ಹೆಚ್ಚು ಹೆಚ್ಚು ಮಾಡ್ತಾ ಇದ್ರೆ, ಆಗ ಒಂದು ಈ ಅನುಭವ ಆಗಿ 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 ಅದರದ ಒಂದು ದೊಡ್ಡ ಬ್ಯಾಂಕ್, ನಮಗೆ ಒಂದು ಬ್ಯಾಂಕ್ ತರ, ಬ್ಯಾಂಕಲ್ಲಿ ಹೇಗೆ ನಾವು ಹಣ ಕೂಡಿಡ್ತೀವೋ ಹಾಗೆ ನಮ್ಮ ಅನುಭವದ ಒಂದು ಭಂಡಾರ ಹೆಚ್ಚು ಬೆಳೀತಾ ಹೋಗುತ್ತೆ, ಒಂದು ನಿಧಿ ತರ. ಅದೇ ಒಂದು ಜ್ಞಾನಕ್ಕೆ ಸಮ. ಏನು ನಾವು ಜ್ಞಾನ ಅನುಭವ ಪಡ್ಕೊಳ್ತೀವಿ, ಅದೇ ಒಂದು ಜ್ಞಾನವಾಗಿ ಪರಿವರ್ತನೆ ಹೊಂದುತ್ತೆ. ಸೊ ಅದು ಇದನ್ನ ಆಗ ನಮ್ಗೆ ಆತ್ಮದ ಬೆಳವಣಿಗೆ ಹೆಚ್ಚು ನಾರ್ಮಲ್ ಸಹಜವಾದ ವೇಗಕ್ಕಿಂತ ಹೆಚ್ಚು ವೇಗವಾಗಿ ಆತ್ಮ ಬೆಳವಣಿಗೆ ಅಂದ್ಬಿಡುತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ. ಈಗ ನಾವು ನೋಡಿದ್ವಿ, ಈಗ ಟ್ರೈನು, ಲೋಕಲ್ ಟ್ರೈನ್ ಅಥವಾ ಸೆಟಲ್ ಟ್ರೈನ್ ಅಂತೀವಿ, ಅದು ನಿಂತು 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 ಹೋಗ್ತಾ ಇರುತ್ತೆ, ಎಷ್ಟೊಂದು ಸಮಯ ತಗೊಳುತ್ತೆ. ಆನಂತರ ಫಾಸ್ಟ್ ಟ್ರೈನ್ ಅಂತ ಇರುತ್ತೆ, ನೆಕ್ಸ್ಟ್ ಸೂಪರ್ ಫಾಸ್ಟ್ ಟ್ರೈನ್ ಅಂತಿದೆ. ಈಗ ನಾವೇ ಉದಾಹರಣೆಗೆ ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ನಾರ್ಮಲ್ ಟ್ರೈನಲ್ಲಿ ಎಷ್ಟು ಒಂದು 3-4 ಗಂಟೆವರೆಗೂ ತಗೊಳುತ್ತೆ. ಫಾಸ್ಟ್ ಟ್ರೈನಲ್ಲಿ ಇನ್ನೂ 1 ಅವರ್ ಹೆಚ್ಚು ತಗೊಳುತ್ತೆ. ಸೂಪರ್ ಫಾಸ್ಟ್ ಟ್ರೈನಲ್ಲಿ ಇನ್ನೂ ಬೇಗ ಹೋಗುತ್ತೆ. ಅದೇ ಶತಾಬ್ದಿ ಟ್ರೈನ್ ಅಂತಿದೆ, ನಾನ್ ಸ್ಟಾಪ್, ಒಂದೇ ಸಲ ಹೋಗ್ಬಿಡುತ್ತೆ ಇಲ್ಲಿಂದ. ಹಾಗೆ ಇನ್ನು ನೆಕ್ಸ್ಟ್ ಬುಲೆಟ್ ಟ್ರೈನ್ ಎಲ್ಲ ಕಂಡುಹಿಡ್ತಾ ಇದ್ದಾರೆ ಹೀಗೆ. ಅಥವಾ ಏರೋಪ್ಲೇನ್ ಅಲ್ಲೂ ಕೂಡ ಉದಾಹರಣೆ ಕೊಡ್ಬೋದು. ವಿಮಾನದಲ್ಲಿ ಹೋದ್ರೆ 10 ಗಂಟೆ ಜರ್ನಿನ ಕೇವಲ 1 ಗಂಟೆ ಜರ್ನಿ. ಹಾಗೆ ನಾವು ಈ ಧ್ಯಾನ ಮಾಡೋದೆಲ್ಲ ಈ ತರ ಬುಲೆಟ್ ಟ್ರೈನ್ ಅಥವಾ ಏರೋಪ್ಲೇನ್ ಅಲ್ಲಿ ಹೋಗೋ ರೀತಿಯಲ್ಲಿ ನಾವು ಆತ್ಮದ ಬೆಳವಣಿಗೆಯನ್ನು ಹೊಂದಬಹುದು. ಆದ್ರೆ ಈ ಕಣ್ಣು ಕಾಣದೇ ಇರೋ ಕುರುಡರು ಈ ಆತ್ಮದ ಬೆಳವಣಿಗೆ ನೋಡಲು ಸಾಧ್ಯ ಇಲ್ಲ. ಅವ್ರಿಗೆ ಒಳಗಣ್ಣು ತೆರೆದಿಲ್ಲ. ಕಣ್ಣಂದ್ರೆ ಬೇರೆ, ಬಾಹ್ಯ ಕಣ್ಣಲ್ಲ, ಅಂತರ್ದೃಷ್ಟಿ ತೆರೆದಿದ್ರೆ ಮಾತ್ರ ಇದು ಆತ್ಮದ ಬೆಳವಣಿಗೆ ನಮ್ಗೆ ಗೊತ್ತಾಗತ್ತೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಒಬ್ಬ ವ್ಯಕ್ತಿ ಇರ್ತಾನೆ, ಅವ್ರ ತಾಯಿ ಮರಣ ಹೊಂದುತ್ತಾರೆ. ಅವನು ಅಳಕ್ಕೆ ಪ್ರಾರಂಭ ಮಾಡ್ತಾರೆ. ಸಹಜವಾಗಿ ಎಲ್ಲ ಇದು ನಡೆಯುವಂಥದ್ದು. ಯಾರ್ಯಾರು ಆತ್ಮೀಯರು ಮೃತಪಟ್ರೆ ಈ ಧ್ಯಾನಿಗಳ ಅಳದೇ ಇದ್ದವರು ಅಳದು ಸಹಜ. ಅಳ್ತಾ ಇರ್ತಾನೆ. ಆಗ ಆ ದಾರಿಯಲ್ಲಿ ಒಬ್ರು ಋಷಿ ಹೋಗ್ತಾ ಇರ್ತಾರೆ. ಅವರು ಬರ್ತಾರೆ ಅಲ್ಲಿ, ಇವನು ಅಳದನ್ನು ನೋಡಿ. ಬಂದು ಅವನಿಗೆ ಕೇಳ್ತಾರೆ, ಏನಪ್ಪ ಸಮಾಚಾರ, ಯಾಕೆ ಅಳ್ತಾ ಇದೆ ಅಂತ. ಆಗ ಅವನು ತಾಯಿ ದೇಹ ಅಲ್ಲಿ ನೆಲದ ಮೇಲೆ ಇರುತ್ತೆ, ಅವನು ತೋರಿಸಿ, ನಮ್ಮ ತಾಯಿ ಮೃತಪಟ್ಟಿದ್ದಾರೆ, ಮರಣ ಹೊಂದಿದ್ದಾರೆ, ಅದಕ್ಕೆ ನಾನು ಆ ದುಃಖದಿಂದ ಅಳ್ತಾ ಇದ್ದೀನಿ ಅಂತ. ಅದಕ್ಕೆ ಆ ಋಷಿ ಅವರಿಗೆ ಉತ್ತರ ಕೊಡ್ತಾರೆ, ನಿನ್ನ ತಾಯಿ ಮರಣ ಹೊಂದಿಲ್ಲ, ಆದರೆ ನಿನ್ನ ತಾಯಿಯನ್ನು ನೋಡುವ ನಿನ್ನ ಕಣ್ಣುಗಳು ಮರಣ ಹೊಂದಿದೆ. ನಿನ್ನ ತಾಯಿ ಇದ್ದಾರೆ ಈಗಲೂ, ನಿನ್ನ ಕಣ್ಣು ಮರಣ ಹೊಂದಿದೆ ಇದ್ದಿದ್ರೆ, ನೀನು ಅವರನ್ನ ನೋಡುವ ದೃಷ್ಟಿಯನ್ನು, ಒಳಗಣ್ಣನ್ನು ನೀನು ತೆರೆದುಕೊಂಡಿದ್ದಿದ್ರೆ ಖಂಡಿತವಾಗಿ ನೀನು ಅವ್ರನ್ನ ನೋಡ್ಬೋದಿತ್ತು ಅಂತ ಅವರು ಉತ್ತರ ಕೊಡ್ತಾರೆ. ಹಾಗೆ ಆತ್ಮದ ಬೆಳವಣಿಗೆ ನೋಡುವ ಕಣ್ಣುಗಳು ನಮಗೆ ಇಲ್ಲದೆ ಇದ್ರೆ ನಮಗೆ ಆತ್ಮದ ಅಭಿವೃದ್ಧಿ ಕಾಣುವುದಿಲ್ಲ. ಅಂದ್ರೆ ನಮ್ಗೆ ನಿಜವಾದ ಜ್ಞಾನ ಬಂದು ಧ್ಯಾನದಿಂದ ಆತ್ಮ ಶಾಶ್ವತ, ಶರೀರ ಶಾಶ್ವತ ಅಲ್ಲ. ನಾವು ಆತ್ಮ ಪದಾರ್ಥ, ನಾವೆಲ್ಲರೂ ಆತ್ಮ ಸ್ವರೂಪಿಗಳಂತೆ. ಯಾವಾಗ ನಾವು ಆತ್ಮಜ್ಞಾನ ತಿಳಿದುಕೊಳ್ತೀವೋ, ಒಳಗಣ್ಣು ತೆರೆಯುತ್ತೋ, ಆಗ ಆ ಆತ್ಮದ ಅಭಿವೃದ್ಧಿ ನಮಗೆ ಕಾಣುತ್ತೆ. ಒಂದು ವೇಳೆ ಈ ಒಂದು ಜ್ಞಾನ ಇಲ್ಲದೆ ಹೋದ್ರೆ ನಮಗೆ ಎಲ್ಲ ಕಡೆ ಕೇವಲ ಸಫರಿಂಗೇ ಕಾಣುತ್ತೆ, ನೋವು ಕಾಣುತ್ತೆ, ದುಃಖ ಕಾಣುತ್ತೆ ಎಲ್ಲ ಕಡೆ. ನೋಡಿ, ಎಷ್ಟೊಂದು ವ್ಯತ್ಯಾಸಗಳನ್ನ ಅವರು ಹೇಳ್ತಾ ಹೋಗ್ತಾರೆ ಪತ್ರಿಕೆಯಲ್ಲಿ. ನಾವು ಸಾಮಾನ್ಯವಾಗಿ ನಾವು ಪ್ರತಿನಿತ್ಯ ನೋಡ್ತಾನೆ ಇದೀವಿ, ಎಲ್ಲ ಕಡೆ ನರಳುವಿಕೆ ಇದೆ, ಸಫರಿಂಗು, ದುಃಖ, ನೋವು, ಕಷ್ಟ, ಈ ನೆಗೆಟಿವ್ ಅಂತ ಏನೇನು ಹೇಳ್ತೀವಿ ಅದೆಲ್ಲ ಇದೆ ಅಂತಾನೆ ನಾವು ಸಾಮಾನ್ಯವಾಗಿ ಎಲ್ಲರೂ ಅಬ್ಸರ್ವ್ ಮಾಡೋದು. ಈ ಪೇಪರಲ್ಲಿ ನ್ಯೂಸಲ್ಲಿ ಅದೇ ಬರುತ್ತೆ, ಟಿವಿಯಲ್ಲಿ ನ್ಯೂಸಲ್ಲಿ ಬರುತ್ತೆ. ಅವಾಗ ಎಲ್ಲರೂ ಅದನ್ನ ದುಃಖ ಪಡ್ತಿರ್ತಾರೆ. ಅದನ್ನೇ ಹೇಳೋದು, ಆತ್ಮದ ಒಳಗಣ್ಣು ನಮಗೆ ತೆರೆದೇ ಇದ್ರೆ ಅದೇ ಕಾಣಿಸುತ್ತೆ ನಮ್ಮ ದೃಷ್ಟಿಗೆ. ಒಂದು ವೇಳೆ ನಮಗೆ ನಿಜವಾದ ಆತ್ಮದ ಕಣ್ಣು, ಒಳಗಣ್ಣು ಇದ್ರೆ, ಆತ್ಮದ ಜ್ಞಾನ ಇದ್ರೆ, ಅವು ಏನು ಕಾಣಿಸಲ್ಲ, ಅವ್ಯಾವೂ ಇಲ್ಲ.
ಕೇವಲ ಆತ್ಮದ ಅಭಿವೃದ್ಧಿನೇ ಇದೆ ಎಲ್ಲ ಕಡೆ. ಯಾಕೆಂದ್ರೆ ಆ ಒಂದು ಏನೇ ನಾವು ದುಃಖದ ಸನ್ನಿವೇಶ, ನಾವು ಕಷ್ಟ ನಷ್ಟ ಸನ್ನಿವೇಶಗಳಲ್ಲೂ ಕೂಡ ಆತ್ಮ ಬೆಳವಣಿಗೆ ಹೊಂದುತ್ತಾ ಇದೆ. ನಮ್ಮ ಒಳಗಣ್ಣಿಗೆ ಅಲ್ಲೆಲ್ಲ ಕೂಡ ಆತ್ಮದ ಬೆಳವಣಿಗೆ ಮಾತ್ರ ಕಾಣಿಸುತ್ತೆ. ಬೇರೆ ಯಾವ ಸನ್ನಿವೇಶ ಕಾಣಲ್ಲ, ಯಾವ ದುಃಖ ಕಾಣಲ್ಲ, ಯಾವ ನೋವು ಕಾಣಲ್ಲ. ಅಲ್ಲಿ ಯಾವುದೇ ರಿಗ್ರೆಷನ್ ಇಲ್ಲ, ಓನ್ಲಿ ಪ್ರೋಗ್ರೆಷನ್ ಅನ್ನೋದು ಬಹಳ ಅದ್ಭುತವಾದ ಒಂದು ಈ ಒಂದು ಕಾನ್ಸೆಪ್ಟ್ ನ, ಒಂದು ಸತ್ಯವನ್ನ ನಮಗೆ ಬಹಳ ಬಹಳ ಚೆನ್ನಾಗಿ ಸೂಕ್ಷ್ಮವಾಗಿ ತುಂಬಾ ಅದ್ಭುತವಾಗಿ ತೆರೆದಿಡ್ತಾ ಹೋಗ್ತಾರೆ ಪತ್ರಿಜಿಯವರು. ಈ ಒಂದು ಜ್ಞಾನ ಹಂಚಿಕೆಯಲ್ಲಿ ತುಂಬಾ ಅದ್ಭುತವಾಗಿದೆ. ನಿಜವಾಗ್ಲೂ ಇದನ್ನ ನಾವು ಬೆಳವಣಿಗೆ ಮಾಡ್ಕೊಂಡ್ರೆ, ನಾವು ಈ ವಿಷಯವನ್ನು ಆಳವಾಗಿ ಅರ್ಥ ಮಾಡ್ಕೊಂಡ್ರೆ, ನಾವು ಆ ನೋಡುವ ಕಣ್ಣನ್ನ ನಾವು ಯಾವಾಗ್ಲೂ ತೆಗೆದಿಟ್ಕೊಂಡ್ರೆ, ಅಂತರ್ದೃಷ್ಟಿಯಿಂದನೇ ಇದ್ರೆ, ಆಗ ಎಲ್ಲ ಕಡೆ ನಮಗೆ ಕೇವಲ ಒಂದು ಆತ್ಮದ ಬೆಳವಣಿಗೆ ಬಿಟ್ರೆ ಬೇರೆ ಏನು ಕಾಣೋದಿಲ್ಲ. ಯಾವ ದುಃಖ ಇಲ್ಲ, ಯಾವ ನೋವಿಲ್ಲ ಅನ್ನೋದನ್ನ ಇಡೀ ಪ್ರಪಂಚದಲ್ಲಿ ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ಒಂದು ವ್ಯವಸ್ಥೆಯಲ್ಲಿ, ಎಲ್ಲ ವ್ಯಕ್ತಿಗಳಲ್ಲಿ, ಎಲ್ಲರ ಜೀವನದಲ್ಲಿ ಕೇವಲ ಆತ್ಮದ ಬೆಳವಣಿಗೆ ಬಿಟ್ರೆ ಯಾವುದೇ ಹಿನ್ನಡೆ ಇಲ್ಲ ಅಥವಾ ದುಃಖ ಇಲ್ಲ ಅಂತ ಬಹಳ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಹೇಳುತ್ತಾರೆ. ಅದನ್ನ ನೋಡುವ ಕಣ್ಣು, ದೃಷ್ಟಿ ನಮ್ಗೆ ಇರಬೇಕಾಗತ್ತೆ. ಇದೇ ಒಂದು ಆಧ್ಯಾತ್ಮಿಕ ಶಾಸ್ತ್ರದ ಕಣ್ಣು, ಜ್ಞಾನದ ಕಣ್ಣು. ಇದು ಇಲ್ಲದೆ ಇದ್ರೆ ನಾವು ಅಜ್ಞಾನಿಗಳಾಗ್ತೀವಿ. ಸೊ ಅವರಿಗೆ ಜ್ಞಾನದ ಕಣ್ಣಿರಲ್ಲ, ದೃಷ್ಟಿ ಇರಲ್ಲ. ಸೊ ಅದು ಜ್ಞಾನಿಗಳಿಗೆ ಅಜ್ಞಾನಿಗಳಿಗೆ ಇದು ಎರಡು ವ್ಯತ್ಯಾಸಗಳು. ಸೊ ಅದರಿಂದ ನಾವು ಯಾವಾಗಲೂ ಜ್ಞಾನ ದೃಷ್ಟಿಯನ್ನು, ಅಂತರ್ದೃಷ್ಟಿಯನ್ನು ಹೊಂದಿ ಜೀವನವನ್ನು ನೋಡ್ತಾ ಇರ್ಬೇಕು. ಆತ್ಮದ ಅಭಿವೃದ್ಧಿಯನ್ನೇ ಕಾಣ್ತಾ ಇರ್ಬೇಕು, ಕಾಣಿಸುತ್ತೆ ಆಗ. ಇಲ್ಲದೆ ಹೋದ್ರೆ ಆತ್ಮದ ಅಭಿವೃದ್ಧಿ ಕಾಣಿಸೋದಿಲ್ಲ. ಸೊ ಯದ್ಭಾವಂ ತದ್ಭವತಿ, ಅದು ಕೂಡ ನಾವು ಹೇಗೆ ನಾವು ನಮಗೆ ಅನ್ಕೊಳ್ತೀವೋ ನಾವು ಅದೇ ರೀತಿ ಸೃಷ್ಟಿ ಆಗುತ್ತೆ. ಹಾಗೆ ನಾವು ಒಳಗಡೆ ನಾವು ಯಾವ ರೀತಿ ತಿಳ್ಕೊಳ್ತೀವಿ, ಹೊರಗಡೆ ಹಾಗೆ ಆಗ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ಇದರಲ್ಲಿ ನಾವು ಇನ್ನೊಂದು ತಿಳ್ಕೊಬಹುದು. ಆದ್ರಿಂದ ನಾವು ನೋಡುವ ವಿಚಾರ, ತಿಳಿದುಕೊಳ್ಳುವ ವಿಚಾರ ಬಹಳ ಬಹಳ ಮುಖ್ಯ ಆಗುತ್ತೆ. ಆತ್ಮದ ದೃಷ್ಟಿ, ಆತ್ಮದ ಕಣ್ಣು, ಒಳಗನ್ನು ತೆರೆದಿಟ್ಕೊಂಡು ಆತ್ಮದ ಅಭಿವೃದ್ಧಿಯನ್ನು ನೋಡೋದು, ಆತ್ಮದ ವಿಕಾಸ, ಬೆಳವಣಿಗೆಯನ್ನು, ಪ್ರೋಗ್ರೆಸ್ ಅನ್ನು ನೋಡುವುದು ಬಹಳ ಮುಖ್ಯ ಆಗುತ್ತೆ. ಆಗ ನಮ್ಗೆ ನಿಜವಾದ ಜೀವನದ ಅರ್ಥ, ಆತ್ಮದ ಒಂದು ಸ್ಥಿತಿ ಆಗ್ಲಿ ಅಥವಾ ಬೆಳವಣಿಗೆ ನಮಗೆ ತುಂಬಾ ಅದ್ಭುತವಾಗಿ ಅನುಭವ ಆಗುತ್ತೆ, ತಿಳಿದುಕೊಳ್ಳಕ್ಕೆ ತುಂಬಾ ಸಹಾಯ ಆಗುತ್ತೆ. ಸೊ ಈ ಒಂದು ಸೋಲ್ ಡೆವಲಪ್ಮೆಂಟ್ ಅಥವಾ ಆತ್ಮದ ವಿಕಾಸ ಅನ್ನುವ ಬಗ್ಗೆ ಬಹಳ ಅದ್ಭುತವಾಗಿ ಪತ್ರಿಜಿಯವರು ಹೇಳಿದ್ದಾರೆ. ಇದೇ ರೀತಿ ಇನ್ನೊಂದು ನಾನು ಎಲ್ಲ ಓದಿದ ನೆನಪು, ಅದು ಏನಂದ್ರೆ ಒಬ್ಬ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ. ಅವನಿಗೆ ಆ ರಾಜ್ಯದಲ್ಲಿ ಅವನಿಗೆ ಏನೋ ಒಂದು ಕಾಯಿಲೆ ಬರುತ್ತೆ ರಾಜನಿಗೆ. ಅದು ಏನೇ ಮಾಡಿದ್ರು ಹೋಗಲ್ಲ. ಅದಕ್ಕೆ ಅವನ್ನೆಲ್ಲ ಕರೆಸಿ, ಎಲ್ಲರನ್ನು ಪಂಡಿತರನ್ನ, ಎಲ್ಲ ವೈದ್ಯರನ್ನ ಎಲ್ಲ ಕರೆದು ಕೇಳ್ತಾ ಇರ್ತಾರೆ. ಯಾರು ಏನ್ ಹೇಳಿದ್ರು, ಏನ್ ಮಾಡಿದ್ರು ಆಗ್ತಿರ್ಲಿಲ್ಲ. ಕೊನೆಗೆ ಒಬ್ಬ ಏನ್ ಹೇಳ್ತಾನೆ, ನೀನು ಯಾವಾಗ್ಲೂ ಹಸಿರನ್ನ ನೋಡ್ತಾ ಇರು, ಆಗ ನಿನಗೆ ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳ್ತಾರಂತೆ. ಅದಕ್ಕೆ ಅವನು ಹಸಿರು ನೋಡ್ಬೇಕಂತ ಹೇಳಿ ಏನ್ ಮಾಡ್ತಾನೆ, ರಾಜ್ಯದಲ್ಲಿ ಎಲ್ಲ ಆ ಕಟ್ಟಡಗಳಿಗೆ ಏನೇನ್ ಕಾಣಿಸುತ್ತವೆ ಎಲ್ಲದಕ್ಕೂ ಹಸಿರು ಬಣ್ಣ ಹೊಡೆದ್ಬಿಡಿ ಅಂತ ಆದೇಶ ಮಾಡ್ಬಿಡ್ತಾನಂತೆ. ಅದಕ್ಕೆ ಅವನು ಬುದ್ಧಿವಂತ ಮಂತ್ರಿ ಬಂದು ಹೇಳ್ತಾನೆ. ಆ ರಾಜರಿಗೆ ಅವ್ರಿಗೆ ನೇರವಾಗಿ ಹೇಳಂಗಿಲ್ಲ, ಹೇಳ್ಬಿಟ್ರೆ ಅವ್ನು ಸಿಟ್ಟು ಬಂದ್ಬಿಡುತ್ತೆ. ಅವಾಗ ಅವನು ಏನ್ ಬೇಕಾದ್ರೆ ಶಿಕ್ಷೆ ಕೊಟ್ಬಿಡ್ತಾನೆ. ಅದಕ್ಕೆ ಅವನು ಬಹಳ ಬುದ್ಧಿವಂತ ಏನ್ ಮಾಡ್ತಾನೆ, ರಾಜ ಒಂದು ಹಸಿರು ಕನ್ನಡಕ ಮಾಡಿಸ್ಕೊಂಡು ಹೋಗಿ ರಾಜನ ಹತ್ರ ಕರೆದ್ಬಿಟ್ಟು ಅಲ್ಲಿ ಎಲ್ಲ ನಿಲ್ಸಿ ಆಗ್ತಾನಂತೆ. ರಾಜ ನೋಡು ಈಗ ಅಂತ. ಅವಾಗ ಏನ್ ಕಾಣ್ತಾ ಇದೆ ಅಂದ್ರೆ ಹಸಿರ ಕಾಣ್ತಾ ಇದೆ ಅಂತ. ಅದಕ್ಕೆ ಅವನು ನೋಡಿ, ಆ ಕಣ್ಣಿಗೆ ನಾವು ಹಾಕೊಂಡ್ರೆ ಸಾಕು, ಈ ಕನ್ನಡಕ ಎಲ್ಲಾನು ಪೇಂಟ್ ಮಾಡ್ಬೇಕಾಗಿಲ್ಲ, ಹಸಿರು ಬಣ್ಣ ಹೊಡಿಸ್ಬೇಕಾಗಿಲ್ಲ ಅಂತ. ಹೀಗೆ ಇದು ಒಂದು ಉದಾಹರಣೆ. ಸೊ ನಾವು ಒಳಗಡೆ ಹೇಗೆ ನಾವು ದೃಷ್ಟಿ ಇಟ್ಕೊಳ್ತೇವೆ, ಹೊರಗಡೆನೂ ಅದೇ ರೀತಿ ಕಾಣಿಸ್ತಾ ಹೋಗುತ್ತೆ ಅನ್ನೋದಕ್ಕೆ ಇದು ಒಂದು ಆತ್ಮದ ಒಂದು ಕಣ್ಣು, ದೃಷ್ಟಿ, ಜ್ಞಾನ ದೃಷ್ಟಿಯನ್ನು ನಾವು ಹೊಂದಬೇಕಾಗತ್ತೆ ಅಂತ ಹೇಳ್ತಾ ಈ ವಿಷಯನ ನಾನು ತಿಳಿಸ್ಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟ ಈ ಝೂಮ್ ಮತ್ತು ಎಲ್ಲ ಕೇಳಿದ ಎಲ್ಲ ಆತ್ಮಜ್ಞಾನಿಗಳಿಗೆ ನನ್ನ ವಂದನೆಗಳು. ನಮಸ್ಕಾರ. ಥ್ಯಾಂಕ್ ಯು ಮಾಸ್ಟರ್.